ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ ಅಂತಂದರೆ, ಬೇಲಿ ಮೆಂತೆ ಬೀಜಗಳನ್ನು ಯಾವ ರೀತಿ ಬಿತ್ತನೆ ಮಾಡೋದು, ಸಾಲಿಂದ ಸಾಲಿಗೆ ಎಷ್ಟು ಡಿಸ್ಟೆನ್ಸ್ ಇರಬೇಕು, ಹಾಟ್ ವಾಟರ್ ಟ್ರೀಟ್ಮೆಂಟ್ ಯಾವ ರೀತಿ ಕೊಡೋದು, ಮತ್ತು ನೆಲಕ್ಕೆ ಹಾಕಬೇಕಾದ್ರೆ ಯಾವ ರೀತಿ ಹಾಕೋದು, 1 ಎಕರೆ ಜಮೀನಿಗೆ ಎಷ್ಟು ಸೀಡ್ಸ್ ಬೇಕು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಸಿಂಪಲ್ಲಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ ಬನ್ನಿ. ಸ್ನೇಹಿತರೆ, ನಾನು ಕಳೆದ ವಿಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೆ. ಈ ಮೇವಿನ ಬೀಜಗಳು ಅಥವಾ ತರಕಾರಿ ಬೀಜಗಳನ್ನು ಬಿತ್ತನೆ ಮಾಡೋದ್ರ ಬಗ್ಗೆನೇ ಒಂದು ಎಪಿಸೋಡ್ ಥರ ಮಾಡಿ ತುಂಬ ಜನ ನಮ್ಮ ವೆಬ್ಸೈಟ್ಗಳಲ್ಲಿ ಸೀಡ್ಸ್ನ ಬೈ ಮಾಡ್ತಾರಲ್ಲ, ಅವರು ಕೇಳುವಂಥದ್ದೇ, ಸರ್ ಇದನ್ನು ಯಾವ ರೀತಿ ಬಿತ್ತನೆ ಮಾಡೋದು, ಆಮೇಲೆ ಎಷ್ಟು ಬೇಕು ಸರ್ ಎಕರೆಗೆ, ನನ್ನ ಹತ್ರ 10 ಕುಂಟೆ ಇದೆ ಸರ್, 20 ಕುಂಟೆ, ಇದೇ ರೀತಿ ಪ್ರಶ್ನೆಗಳಿರುತ್ತಲ್ಲ, ಅವ್ರಿಗೆ ಈ ವಿಡಿಯೋ ಶೇರ್ ಮಾಡೋಣ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾ ಇರುವಂಥ ಸ್ನೇಹಿತರೆ. ವಿಡಿಯೋನ ಕಂಪ್ಲೀಟಾಗಿ ಮಿಸ್ ಮಾಡ್ದೇ ನೋಡಿ, ಮತ್ತೆ ಅಲ್ಲಲ್ಲಿ ಸ್ಕಿಪ್ ಮಾಡಿ ನೋಡ್ಬಿಟ್ಟು ನನಗೆ ಫೋನ್ ಮಾಡಿ ನೀವು ಮತ್ತೆ ಅದೇ ಪ್ರಶ್ನೆಗಳನ್ನ ಕೇಳಬೇಡಿ ಸ್ನೇಹಿತರೆ. ಸ್ನೇಹಿತರೆ, ನಾನು ಯಾವಾಗಲೂ ತಿಳಿಸೋದಿಷ್ಟೇ, ನನ್ನ ಒಂದು ಅನುಭವದಲ್ಲಿ. ನಾವೇನಾದರೂ ಕುರಿ ಮೇಕೆಗಳನ್ನು ಸಾಕ್ತೀವಿ, ಹಸು ಕೂಡ ಅಷ್ಟೇ, 3 ಇಂಪಾರ್ಟೆಂಟು. ಅಗಸೆ, ಬೇಲಿ ಮೆಂತೆ, ಹುಲ್ಲಿನ ಜಾತಿದು ನೇಪಿಯರು. ಮರದ ಜಾತಿದೊಂದು, ಗಿಡದ ಜಾತಿದೊಂದು, ನೇಪಿಯರ್ ಒಂದು. ಅದಾಯಿತು ಅಂತಂದರೆ ಸುಬಾಬುಲ್ಲ ಇದೆ, ನುಗ್ಗೆ ಇದೆ, ಕುದುರೆ ಮೆಂತೆ ಇದೆ, ತುಂಬ ಥರ ಇದೆ. ಬಟ್ ಇವು 3 ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಒಳ್ಳೆ ಪ್ರೋಟೀನ್ ರಿಚ್ ಇರುತ್ತೆ ಅಂದ್ಬಿಟ್ಟು ನಾನು ಯಾವಾಗಲೂ ತಿಳಿಸ್ತಾ ಇರ್ತೀನಿ. ಬೇಲಿ ಮೆಂತೆಗೆ ಬಂದರೆ ಸ್ನೇಹಿತರೆ, ಇದು ಶ್ರಬ್ ಟೈಪ್, ಒಂದು 4.5 ಅಡಿ ಬೆಳೆಯುವಂತಹ ಒಂದು ಗಿಡದ ಜಾತಿಯ ಮೇವು. ನಾನು ಕಾಮನ್ ಆಗಿ ಹಳ್ಳಿ ಭಾಷೆಯಲ್ಲೇ ಹೇಳುವಂಥದ್ದು. ಗಿಡದ ಜಾತಿಯ ಮೇವು, ಮರದ ಜಾತಿಯ ಮೇವು ಅಂತ. ಏನಕ್ಕೆ ಅಂದರೆ ನಮ್ಮ ರೈತರಿಗೆ ಅರ್ಥ ಆಗಲಿ ಅಂದ್ಬಿಟ್ಟು. ಇದು ಸ್ನೇಹಿತರೆ, ಎಕರೆಗೆ ಮಿನಿಮಮ್ 4 ರಿಂದ 5 kg ಬೇಕಾಗುತ್ತೆ. ಸಾಲು ಮಾಡಿ ಹಾಕಿದ್ರೆ, ನೀವೇನಾದ್ರು 2 ಅಡಿ ಸಾಲಲ್ಲಿ ಹಾಕ್ತೀನಿ ಅಂತಂದರೆ ನಿಮಗೆ ಇನ್ನೊಂದು ಅರ್ಧ kg ಜಾಸ್ತಿ ಆಗ್ಬೋದು. 3 ಅಡಿ ಸಾಲ್ಗೆ ಹಾಕ್ತೀನಿ ಅಂದರೆ ಇನ್ನೂ ಕಡಿಮೆ ಆಗ್ಬೋದು. ಆಮೇಲೆ ನೀವು ಬೀಜಗಳನ್ನು ಯಾವ ರೀತಿ ಉದುರಿಸ್ತೀರಾ, ಮೀನ್ಸ್ ಅದನ್ನು ಮಿಕ್ಸ್ ಮಾಡಿ ಯಾವ ರೀತಿ ನೀವು ಹಾಕ್ತೀರಾ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ. ಮಿನಿಮಮ್ 4, ಮ್ಯಾಕ್ಸಿಮಮ್ 5 kg ಈ ಬೇಲಿ ಮೆಂತೆ ಸೀಡ್ಸ್ ಅನ್ನುವಂಥದ್ದು ಬೇಕಾಗಿರುತ್ತೆ. ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಸೀಡ್ಸು. ನಾನು ತುಂಬ ದಿನಗಳಿಂದ ತುಂಬ ವೀಡಿಯೋಸ್ ಮಾಡಿದ್ದೀನಿ. ಈಗಲೂ ಕೂಡ ನನ್ನ ಹತ್ರ ಒಂದು 2 ವರ್ಷದಿಂದ ಬೇಲಿ ಮೆಂತೆ ಇದೆ. ಅಲ್ಲಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ, ಬೇಲಿ ಮೆಂತೆ ಬೆಳೆದಿರೋ ಜಾಗದಲ್ಲಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಬಿಸಿಲು, ಬಿಸಿಲು ಕ್ಲಾರಿಟಿ ಬರೋಲ್ಲ. ಈ ಕಡೆಯಿಂದ ಸನ್ ಬರ್ತಾ ಇರುತ್ತೆ, ಈ ಕಡೆ ಫುಲ್ ಶೇಡ್ ಇರುತ್ತೆ. ಆ ರೀತಿಯಾದಂಥ ಒಂದು ಪ್ರಾಬ್ಲಮ್ಮು. ನಿಮಗೆ ಎಕರೆಗೆ ಎಷ್ಟು ಬೇಕು ಅಂತಂದರೆ 4 ರಿಂದ 5 kg. 3 ಅಡಿ ಸಾಲು ಮಾಡ್ಕೊಂಡ್ರೆ 4 ರಿಂದ 5 kg ಸಾಕು. ಇದಕ್ಕೆ ಇಂಪಾರ್ಟೆಂಟಾಗಿ ಹಾಟ್ ವಾಟರ್ ಟ್ರೀಟ್ಮೆಂಟ್ ಮಾಡಬೇಕು. ಏನಕ್ಕೆ ಅಂತಂದರೆ ಸ್ನೇಹಿತರೆ, ಇದರ ಏನು ಬೇಲಿ ಮೆಂತೆ ಸೀಡ್ಸ್ ಇದೆಯಲ್ಲ, ನೋಡೋಕ್ಕೆ ಚಿಕ್ಕದಾಗಿ ರಾಗಿ ಹಂಗಿರುತ್ತೆ. ಬಟ್ ಇದರ ಔಟ್ರ್ ಲೇಯರ್ ಬಂದು ತುಂಬಾ ತಿಕ್ಕಾಗಿರುತ್ತೆ. ಮೀನ್ಸ್ ಅದು ವಾಟರ್ನ ಅಷ್ಟು ಬೇಗ ಒಳಗಡೆ ಅಬ್ಸರ್ವ್ ಮಾಡ್ಕೊಳ್ಳಲ್ಲ. ಅದಕ್ಕೋಸ್ಕರನೇ ಹಾಟ್ ವಾಟರ್ ಟ್ರೀಟ್ಮೆಂಟ್ ಮಾಡುವಂಥದ್ದು. ಹಾಟ್ ವಾಟರ್ ಟ್ರೀಟ್ಮೆಂಟ್ದು ಮನೇಲಿ ಮಾಡ್ತಾ ಇರೋವಂಥದ್ದು ಸಪ್ರೇಟ್ ಕ್ಲಿಪ್ ಇದೆ, ಅದನ್ನು ನೋಡ್ಕೊಬರೋಣ ಬನ್ನಿ ಸ್ನೇಹಿತರೆ. ನಿಮಗೆ ವಿಡಿಯೋ ಮಾಡಿ ತೋರಿಸೋಕ್ಕೋಸ್ಕರ ಒಂದು ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಬೇಲಿ ಮೆಂತೆ ಸೀಡ್ಸ್ನ ತಗೊಂಡಿದ್ದೀನಿ. ನೀರು ಇಲ್ಲಿ ಕುದಿಯೋ ಹಂತಕ್ಕೆ ಬರ್ತು. ಇದನ್ನು ಕುದಿಯೋ ಹಂತಕ್ಕೆ ಬಂದಂಥ ನೀರನ್ನ ಕೆಳಗಿಳಿಸ್ಕೊಂಡು, ನೋಡ್ಬೋದು ನೀವು ಈ ರೀತಿ ಇನ್ನೇನೋ ಕುದಿಯುತ್ತೆ ಅನ್ನುವಂಥ ಸಣ್ಣ ಮೊಟ್ಟೆ ಬರುತ್ತಲ್ಲ, ಸಣ್ಣ ಗುಳ್ಳೆ ಬರುವಂಥ ನೀರನ್ನ ಈ ರೀತಿ ಬೇಲಿ ಮೆಂತೆ ಸೀಡ್ಸ್ಗೆ ಹಾಕಬೇಕು. ಹಾಕಿದಂಥ ಬಿಸಿನೀರು ಮತ್ತು ಬೇಲಿ ಮೆಂತೆ ಒಂದು 3 ಮಿನಿಟ್ಸ್ ನೋಡಿ ವೆಯ್ಟ್ ಮಾಡಬೇಕು. ಒಂದು 3 ಮಿನಿಟ್ಸ್ ವೆಯ್ಟ್ ಮಾಡಿ, 3 to 4 ಮಿನಿಟ್ಸ್ ವೆಯ್ಟ್ ಮಾಡಿ. ಮಿಕ್ಸ್ ಆಗಬೇಕಾದ್ರೆ ಒಂದು ಸ್ಪೂನ್ ಎಲ್ಲ ಇನ್ನೊಂದ್ರಲ್ಲ ಮಿಕ್ಸ್ ಮಾಡಿಸ್ಬೋದು. ನೀವು 1 kg ಅರ್ಧ kgನ ಡೈರೆಕ್ಟಾಗಿ ಮಾಡ್ಬೋದು. ಹಿಂಗೆ ನಾನು ನಿಮಗೆ ಗೊತ್ತಾಗಲಿ ಅಂದ್ಬಿಟ್ಟು ಮಾಡ್ತಾ ಇರುವಂಥದ್ದು. ನೋಡಿ, ಒಂದು 3 ಮಿನಿಟ್ಸ್ ಒಂದು 3 ನಿಮಿಷ ಇಟ್ಟರೆ ಸಾಕು. ಈಗ 3 ನಿಮಿಷ ಆಯಿತು. ಬಿಸಿನೀರನ್ನ ಚೆಲ್ಲೋಣ. ಬಿಸಿನೀರು ಚೆಲ್ಲಿ ಸ್ನೇಹಿತರೆ, ಈಗ ತಣ್ಣೀರು ಆ್ಯಡ್ ಮಾಡ್ತಾ ಇದ್ದೀನಿ. ಫುಲ್ಲಾಗಿ ತಣ್ಣೀರು ಆ್ಯಡ್ ಮಾಡಿದೆ. ಇದನ್ನು 12 ಅವರ್ಸ್ ಬಿಟ್ಟು ನೋಡೋಣ ಯಾವ ರೀತಿ ಈ ಸೀಡ್ಸು ಚೇಂಜ್ ಆಗಿರುತ್ತೆ. ಮತ್ತು ಎಷ್ಟಿದೆ, ಅರ್ಧ ಲೋಟದಷ್ಟು ಸೀಡ್ಸ್ ಹಾಕಿದ್ದೀನಿ. ನಿಮಗೆ ಟ್ರಯಲ್ಗೆ ತೋರಿಸ್ತಾ ಇರುವಂಥದ್ದು. ನೀವು 1 kg 2 kg 5 kg, ನಾನು 10 kgನೇ ಹಾಕಿದ್ದೀನಿ ನಮ್ಮ ಜಮೀನಿಗೆ ಬಿತ್ತನೆ ಮಾಡಬೇಕಾದ್ರೆ. ಟ್ರಯಲ್ಗೆ ಈಗ ಅರ್ಧ ಗ್ಲಾಸಷ್ಟು ಬೇಲಿ ಮೆಂತೆ ಸೀಡ್ಸ್ ಇದೆ, ಫುಲ್ಲಾಗಿ ನೀರು ತುಂಬಿಸಿದ್ದೀನಿ. ನೆಕ್ಸ್ಟು 12 ಅವರ್ಸ್ ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಇವಾಗ ನೀವು ಇಲ್ಲಿ ನೋಡ್ಬೋದು. ಅರ್ಧ ಗ್ಲಾಸ್ ಹಾಕಿದ್ದಂಥದ್ದು 1 ಗ್ಲಾಸ್ ಫುಲ್ ಆಗಿದೆ. 10 ಅವರ್ಸು 12 ಅವರ್ಸ್ ಆದಮೇಲೆ ಇಲ್ಲಿ ತೋರಿಸ್ತೀನಿ ನೋಡಿ. ಈ ಸೈಜಲ್ಲಿದ್ದಂಥ ಸೀಡ್ಸು ಈ ಸೈಜ್ಗೆ ಟರ್ನ್ ಆಗಿದೆ. ಇದು ಬೆಸ್ಟ್ ವಾಟರ್ ಟ್ರೀಟ್ಮೆಂಟ್. ಈ ರೀತಿ ಆದಮೇಲೆ ನೀವು ಈ ಸೀಡ್ಸ್ನ ಸ್ವಲ್ಪ ಸ್ವಲ್ಪ ನೀರೇನಿದೆ ಅದನ್ನೆಲ್ಲ ಚೆಲ್ಲಿ ಒಂದು ಸ್ವಲ್ಪ ಮರಳು ಜೊತೆಲಿ ಮಿಕ್ಸ್ ಮಾಡ್ಕೊಂಡು ನೀವು ಸಾಯಿಲ್ಗೆ 1 ಇಂಚು 1.5 ಇಂಚಷ್ಟು ಒಂದು ಗೆರೆನ ಎಳೆದು ತೋರಿಸ್ತಾ ಇದ್ದೀನಲ್ಲ ವಿಡಿಯೋದಲ್ಲಿ,
ಇದನ್ನು ನಾಟಿ ಮಾಡಬೇಕಾಗುತ್ತೆ. ಸೊ ಏನಕ್ಕೆ ಒಂದು ಸ್ವಲ್ಪ ಮರಳು ಮಿಕ್ಸ್ ಮಾಡ್ಕೊಳ್ಳಿ ಅಂತಂದರೆ ಆ ಸೀಡ್ಸು ಅಂಟ್ಕೊಂಡಿರುತ್ತಲ್ಲ, ಸೊ ಅದೆಲ್ಲ ಸ್ವಲ್ಪ ಸಪ್ರೇಟ್ ಆಗಲಿ ಅಂತ. ಸೊ ಇಷ್ಟೇ ಸ್ನೇಹಿತರೆ. ಸೊ ಅರ್ಧ ಗ್ಲಾಸ್ ಇದ್ದಿದ್ದು 1 ಗ್ಲಾಸ್ ಆಯಿತು. ಸೊ 1 kg ಸೀಡ್ಸ್ ತಗೊಂಡ್ರೆ ನಿಮಗೆ 2 kg ಸೀಡ್ಸ್ ಅಷ್ಟಾಗುತ್ತೆ. ಸೊ ನೋಡ್ಬೋದು ನೀವು ಸೈಜ್ ಡಿಫ್ರೆನ್ಸು. ಇದು ವಾಟರ್ ಟ್ರೀಟ್ಮೆಂಟ್ ಇಲ್ಲದೆ ಇರೋದು, ಇದು ವಾಟರ್ ಟ್ರೀಟ್ಮೆಂಟ್ ಆಗಿರೋದು. ಸೊ ಈಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ. ಸೊ ಈಗ ನೀವು ಹಾಟ್ ವಾಟರ್ ಕ್ಲಿಪ್ ನೋಡಿದ್ರಿ. ಸೊ ನಾವು 1 kg ಅಷ್ಟು ಮೇವಿನ ಬೀಜ ಈ ಬೇಲಿ ಮೆಂತ್ಯನ ಹಾಕಿದ್ರೆ ಅದು 2 kg ಅಷ್ಟು ಆಗುತ್ತೆ. ಸೊ ಅಬ್ಸರ್ವ್ ಮಾಡ್ಕೊಂಡು. ಸೊ ಇಷ್ಟು ಏನಕ್ಕೆ ಹಾಟ್ ವಾಟರ್ ಅಂತ ಹೇಳಿದೆ. ನೀವು ಫಸ್ಟು ಒಂದು 3 ನಿಮಿಷ ಕುದಿತೀರ ನೀರು. ನೆಕ್ಸ್ಟು ನಾನು ತೋರಿಸಿದ್ನಲ್ಲ ವೀಡಿಯೋದಲ್ಲಿ, ತಣ್ಣೀರಲ್ಲಿ 12 hours ಇಟ್ಟರೆ ಆಗುತ್ತೆ. ಆದರೆ ಮಳೆಗಾಲದಲ್ಲಿ ಈ ಟ್ರೀಟ್ಮೆಂಟ್ ಅವಶ್ಯಕತೆ ಇರಲ್ಲ. ಏನಕ್ಕೆ ಅಂತಂದರೆ ಇದರ ಮೇಲ್ಗಡೆ ಲೇಯರು ತುಂಬ ತಿಕ್ಕಾಗಿ ಮತ್ತು ತುಂಬ ರೆಸಿಸ್ಟೆನ್ಸ್ ಇರೋದ್ರಿಂದ ಮಳೆಗಾಲದಲ್ಲಿ ಏನೇ ಕಾರಣಕ್ಕೂ ಒಂದು ಸರಿ ಮಳೆ ಬಂತು ಅಂತಂದರೆ ನಮಗೆ ಆ ಮಳೆ ನೀರು ಒಂದು 2-3 ಡೇಸು ಸಾಯಿಲ್ನ ವೆಟ್ಟಾಗಿ ಇಟ್ಕೊಂಡಿರುತ್ತೆ. ಸೊ ಡೀಪಾಗಿ ಹೋಗಿರುತ್ತೆ ನೋಡಿ ನೀರು. ಒಂದು 5 ಅಡಿ 10 ಅಡಿ ಇಳಿದಿರುತ್ತೆ ಮಳೆ ನೀರು. 4-5-10 ಅಡಿ ಇಳಿದಿರುತ್ತೆ ಮಳೆ ನೀರು. ಅದು ಸೂರ್ಯ ಬಂದಾಗ ಏನು ಮಾಡ್ತಾ ಇರುತ್ತೆ, ಆ ನೀರೆಲ್ಲ ಎವಾಪ್ರೇಟ್ ಆಗ್ತಾ ಇರುತ್ತೆ. ಸೊ ಸೀಡ್ಸು ಮೇಲಿರುತ್ತೆ ಅಂತ ಇಟ್ಕೊಳ್ಳಿ. ಸೊ ಅಡಿಯಲ್ಲಿ ನೀರಿರುತ್ತೆ 5 ಅಡಿ ಗಂಟೆ ಇರುತ್ತೆ. ಸೊ ಫಸ್ಟ್ ಒಂದು 2 ಅಡಿ ಮೇಲೆ ಬರುತ್ತೆ, ಮತ್ತೆ ಇನ್ನೊಂದು 2 ಅಡಿ ಮೇಲೆ ಬರುತ್ತೆ, ಮತ್ತೆ 2 ಅಡಿ ಮೇಲೆ ಬರುತ್ತೆ. ಎಷ್ಟು? ಸೊ ಟೋಟಲಾಗಿ ಒಂದು ಸರಿ ಮಳೆ ಬಂತು ಅಂದರೆ 1 ವಾರ ಇರುತ್ತೆ ಜಮೀನಲ್ಲಿ ನೀರು. ಅದು ಜೋರು ಮಳೆ ಬರಬೇಕು. ಸಿಂಪಲಾಗಿ ಉದುರಿಸ್ಬಿಟ್ಟು ಹೋದ್ರೆ ಅಲ್ಲ. ಸೊ ನಾವೆಷ್ಟೇ ನೀರು ಹಾಯಿಸೋದಕ್ಕೂ ಮಳೆ ಬರೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಸೊ ತುಂಬ ಫೋರ್ಸ್ಫುಲ್ ಆಗಿರುತ್ತೆ ನೀರು. ಮಳೆ ಬರುವಂಥದ್ದು ತುಂಬ ಪ್ರೆಸರ್ ಆಗಿ ಬೀಳುತ್ತೆ. ಮತ್ತು ಓಲ್ ಎನ್ವೈರ್ನ್ಮೆಂಟೇ ಒಂಥರ ಇರುತ್ತೆ. ವೆದರ್ ತುಂಬ ಕೂಲಾಗಿಬಿಡುತ್ತೆ. ಅದೇ ನಾವು ನೀರು ಹಾಯಿಸಿದಾಗ ಏನಾಗುತ್ತೆ, ಇವತ್ತು ನೀವು ನೀರು ಹಾಯಿಸಿ ಜಮೀನುಗಳಲ್ಲಿ ಬಿಸಿಲು ಚೆನ್ನಾಗಿ ಹೊಡೆದಿರುತ್ತೆ, ನಾಳೆ ದಿನವೇ ನೀರೆಲ್ಲ ಡ್ರೈ ಆಗಿಬಿಟ್ಟಿರುತ್ತೆ. ಸೊ ಅದರಿಂದ ಈ ಹಾಟ್ ವಾಟರ್ ಟ್ರೀಟ್ಮೆಂಟ್ ಅವಶ್ಯಕತೆ ಇರುತ್ತೆ. ಮಳೆ ಸಮಯದಲ್ಲಿ ಏನು ಅವಶ್ಯಕತೆ ಇರೋಲ್ಲ. ಹೇಳಿದ್ನಲ್ಲ, ಒಂದು ಸರಿ ಜೋರಾಗಿ ಮಳೆ ಬಂತು ಅಂದರೆ 3-4 ಡೇಸು ಸಾಯಲ್ಲು ವೆಟ್ಟಾಗಿರುತ್ತೆ. ಬಿಸಿಲು ಬರುತ್ತೆ, ಮೇಲ್ಗಡೆ ಲೇಯರೆಲ್ಲ ಸಾಯಲ್ಲು ಡ್ರೈ ಆಗಿಬಿಡುತ್ತೆ. ಮತ್ತು ಕೆಳಗಡೆ ಇರುತ್ತಲ್ಲ ಒಂದು 4 ಅಡಿ 5 ಅಡಿಲಿ ಇರುವಂಥ ನೀರು ಅದು ಎವಾಪ್ರೇಟ್ ಆಗುತ್ತೆ. ಸೊ ಆ ರೀತಿಯೆಲ್ಲ ಇರೋದ್ರಿಂದ ಮಳೆಗಾಲದಲ್ಲಿ ಏನು ಹಾಟ್ ವಾಟರ್ ಟ್ರೀಟ್ಮೆಂಟ್ ಅವಶ್ಯಕತೆ ಇಲ್ಲ. ಯಾವುದಕ್ಕೂ ಸೇಫರ್ ಸೈಡು ಹಾಟ್ ವಾಟರ್ ಟ್ರೀಟ್ಮೆಂಟ್ ನಾನು ತೋರಿಸೋದ ರೀತಿ ಮಾಡ್ಕೊಳ್ಳಿ. ಸೊ ಸಾಲಿಂದ ಸಾಲಿಗೆ ಎಷ್ಟು ಇರಬೇಕು ಸರ್ ಅಂತಂದರೆ, ಸೊ 2.5 ಅಡಿ 3 ಅಡಿ ಸರ್ ಇಲ್ಲ ಸರ್ ನಾನು ಹಿಂಗೆ ಉದುರಿಸ್ಬಿಡ್ತೀನಿ ಅಂತವರು ಬೇಕಾದ್ರೆ ಉದುರಿಸ್ಬೋದು. ನಾನು ಇಲ್ಲಿ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಒಂದು ದಾರ ಇಟ್ಕೊಂಡು ಸಾಲಿನ ಸಾಲಿಗೆ 3 ಅಡಿ ಮಾಡಿ ಚಿಕ್ಕದಾಗಿ ಮರಳು ಜೊತೆ ಮಿಕ್ಸ್ ಮಾಡ್ಕೊಂಡು ಬೆಳಗ್ಗೆ ಎದ್ದು ಆ ನೀರನ್ನೆಲ್ಲ ಚೆಲ್ಲಿ ಮರಳು ಜೊತೆ ಮಿಕ್ಸ್ ಮಾಡಿ ಉದುರಿಸ್ಕೊಂಡು ಹೋದ್ರೆ ಆಯಿತು. ಎಷ್ಟು ದೂರಕ್ಕೂ ಒಂದೊಂದು ಸೀಡ್ಸ್ ಉದುರುತ್ತಲ್ಲ ಅಷ್ಟೇ ಚೆನ್ನಾಗಿ ಬರುತ್ತೆ. 2 ಆದರೂ ಬೀಳಲಿ 3 ಆದರೂ ಬೀಳಲಿ ನಿಧಾನಕ್ಕೆ ಉದುರಿಸ್ಕೊಂಡು ಹೋಗ್ಬೇಕು ಅಷ್ಟೇ. ಸೊ ಒಂದು ಸರಿ ಹಾಕಿದ್ರೆ ಸ್ವಲ್ಪ ರಿಸ್ಕೇನೆ. ಈಗ ಬೇರೆ ಇದಕ್ಕೆಲ್ಲ ಏನು ರಿಸ್ಕ್ ಅಂತಂದರೆ ಸ್ವಲ್ಪ ಉದುರಿಸ್ಕೊಂಡು ತಾಳ್ಮೆಯಿಂದ ಹೋಗಬೇಕು. ಒಂದು ಸರಿ ಹಾಕಿದ್ರೆ 3 ವರ್ಷ 4 ವರ್ಷ ಬರುತ್ತೆ. ಮತ್ತು ಗ್ಯಾಪ್ಗಳಲ್ಲಿ ಅದೇನು ಇರುತ್ತಲ್ಲ ಒಂದು ಸಾಲಿಂದ ಇನ್ನೊಂದು ಸಾಲಿಗೆ ಆ ಗ್ಯಾಪಲ್ಲಿ ಸಣ್ಣ ಟಿಲ್ಲರ್ಗಳು ಬಂದಿದೆಯಲ್ಲ ಚಿಕ್ಕ 10,000 20,000 ರೂಪಾಯಿ ಅದು ಹೋಗೋ ಥರ ಇದ್ದರೆ ಇನ್ನೂ ಚೆಂದ. ಏನಕ್ಕೆ ನಾವು ಸಾಲ್ ಮಾಡಿ ಹಾಕಬೇಕು ಅಂತಂದರೆ ಸ್ವಲ್ಪ ಗೊಬ್ಬರನ ನಾವು ಕೊಡೋಕ್ಕಾಗುವ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಸೈಕಲ್ ಇಷ್ಟೇ ಅರ್ಥ ಮಾಡ್ಕೊಳ್ಳಿ. ಸೊ ಮೇಕೆ ಗೊಬ್ಬರನ ತಂದು ನಾವು ಸಾಯಿಲ್ಗೆ ಹಾಕ್ತೀವಿ. ಆ ಗೊಬ್ಬರ ಅಲ್ಲೇ ಫರ್ಟಿಲೈಸರಾಗಿ ಕನ್ವರ್ಟ್ ಆಗಿ ಗಿಡ ಚೆನ್ನಾಗಿ ಬರುತ್ತೆ. ಮತ್ತು ಗಿಡನ ತೆಗೆದೋಗಿ ನಾವು ಮೇಕೆಗಳಿಗೆ ಹಾಕ್ತೀವಿ. ಮತ್ತು ಮೇಕೆ ಪಿಕ್ಕೆ ಇಕ್ಕುತ್ತೆ, ಅದನ್ನು ತಂದು ಸಾಯಿಲ್ಗೆ ಹಾಕ್ತೀವಿ. ಇಷ್ಟೇ. ನಾವೇನು ಮಾಡ್ತಾಯಿದ್ದೀನಿ, ಅದು ಸಾಯಿಲ್ನ ಕಟ್ ಮಾಡಿ ಬರೀ ಫರ್ಟಿಲೈಸರ್ಸು ಯೂರಿಯಾ NPK ಹಾಕ್ತಾಯಿದ್ದೀವಿ. ಸೊ NPKಗಳನ್ನ ಹಾಕಿ ನಾನು ಆವತ್ತೇನೋ 30 ಕೋಟಿ ಜನಸಂಖ್ಯೆ ಇತ್ತಂತೆ ಆರ್ಗ್ಯಾನಿಕ್ ಫಾರ್ಮಿಂಗು 100% ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕಾದ್ರೆ. ಈಗ 160 ಕೋಟಿ ಜನಸಂಖ್ಯೆ ಆಗಿದೆ. ಸೊ ನಾವು ಒಂದೇ ಸರಿ ನಾನು ಎಲ್ಲ ವಿಡಿಯೋದಲ್ಲೂ ತಿಳಿಸಿದ್ದೀನಿ, ಈ ಫರ್ಟಿಲೈಸರ್ಸು ಕೆಮಿಕಲ್ ಫರ್ಟಿಲೈಸರ್ಸ್ನ ಬಿಟ್ಟು ನಾವು ಕಂಪ್ಲೀಟಾಗಿ ಆರ್ಗ್ಯಾನಿಕ್ ಮಾಡೋದು ತುಂಬಾ ಕಷ್ಟ. ಯಾಕಂದರೆ ಲ್ಯಾಂಡ್ ಅಷ್ಟೇ ಇದೆ, ಅವೈಲೇಬಿಲಿಟಿ ಆಫ್ ವಾಟರು ತುಂಬ ಕಡಿಮೆ ಆಗೋಗಿದೆ, ಜನಸಂಖ್ಯೆ ಮಾತ್ರ ಜಾಸ್ತಿ ಇದೆ. ಸೊ ಲ್ಯಾಂಡ್ಗಳು ಕೃಷಿ ಜಮೀನುಗಳೆಲ್ಲ ಕಡಿಮೆ ಆಗ್ತಿದೆ. ಸೊ ಅದರಿಂದ ಒಂದೇ ಸರಿ ಆರ್ಗ್ಯಾನಿಕ್ ಮಾಡೋಕ್ಕಾಗಲ್ಲ ಎಕ್ಸ್ಪೆರಿಮೆಂಟಲ್ಲಿ. ಬಟ್ ನೀವೇನೇ ಇದ್ದರೂ ಅದನ್ನು ಯೂಸ್ ಮಾಡಿ, ಇದನ್ನು ಯೂಸ್ ಮಾಡಿ. ಸೊ ಆಗ್ತಾ ಸರ್ ನಾನು ಬರೀ ಫರ್ಟಿಲೈಸರ್ಗಳು ಕೊಟ್ಟಿಗೆ ಗೊಬ್ಬರ ಕೊಟ್ಕೊಂಡೆ ಚೆನ್ನಾಗಿ ಬರ್ತಿದೆ ನಂದು ಬೇಲಿ ಮೆಂತೆ ಅನ್ನೋ ಟೈಮಲ್ಲಿ NPKನ ಸ್ಟಾಪ್ ಮಾಡಿ. ಸೊ ನಿಮಗೆ ಒಂದು 3-4 ವರ್ಷ ಕಂಟಿನ್ಯೂಸ್ ಆಗಿ ಬರುತ್ತೆ. ನಂದೆಲ್ಲ ಹಾಕಿ ಈಗ 1.5-2 ವರ್ಷ ಹತ್ತಿರ ಆಯಿತು. ಸೊ ಈ ರೀತಿ ನೀವು ಈ ಬೇಲಿ ಮೆಂತೆ ಸೀಡ್ಸ್ನ ಬಿತ್ತನೆ ಮಾಡಬೇಕು ಸ್ನೇಹಿತರೆ. ಎಲ್ಲ ತೋರಿಸಿದ್ದೀನಿ ವೀಡಿಯೋದಲ್ಲಿ. ಎಕರೆಗೆ 4-5 kg ಬೇಕು. ಸೊ ನೀವು ಟ್ರಯಲ್ಗೆ ಬೇಕಾದರೆ ತುಂಬ ಜನ ಮಿಸ್ಟೇಕ್ಗಳು ಮಾಡ್ತಾರೆ, ತುಂಬ ಕುದೀತಾ ಇರೋ ಬಿಸಿ ನೀರಲ್ಲಿ ಹಾಕ್ಬಿಡುವಂಥದ್ದು. ಆ ರೀತಿ ಬೇಡ. ಒಂದು kg ತಗೊಂಡ್ರೆ ಒಂದು 100 ಗ್ರಾಮ್ ಹಾಕಿ ಟ್ರಯಲ್ ನೋಡಿ, ಬಿತ್ತನೆ ಮಾಡಿ ನೋಡಿ. ಒಂದು 2-3 ಡೇಸಲ್ಲೇ ಜರ್ಮಿನೇಷನ್ ಬಂದುಬಿಡುತ್ತೆ. ಒಂದು 10 kg ತಗೊಂಡಿದ್ರೆ ಒಂದು 1/4 kg ಹಾಕಿ ಫಸ್ಟು ಟ್ರಯಲ್ ನೋಡಿ. ಇಲ್ಲ ಸರ್ ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ ಅಂತಂದರೆ ಕಂಪ್ಲೀಟಾಗಿ 1 kg 2 kgಗೆ ಕಂಪ್ಲೀಟಾಗಿ ನೀರನ್ನ ಇದು ಮಾಡಿ ಹಾಟ್ ವಾಟರ್ ಟ್ರೀಟ್ಮೆಂಟ್ ಮಾಡಿ ಇದನ್ನು ಹಾಕಿ. ಸೊ ಏನಕ್ಕೆ ಸರ್ ಈ ಬೇಲಿ ಮೆಂತೆ ಅಗಸೆಗೆಲ್ಲ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತೀರಾ ನೀವು ಅಂತ ಕೇಳ್ಬೋದು. ಸೊ ಏನಾಗ್ಬಿಟ್ಟಿದೆ ಅಂತಂದರೆ ಸ್ನೇಹಿತರೆ, ಈವನ್ ನಮ್ಮಲ್ಲಾಗಿರ್ಬೋದು, ಮೇಕೆಗಳಲ್ಲಾಗಿರ್ಬೋದು, ಬ್ರಾಯ್ಲರ್ ಕೋಳಿಲಾಗಿರ್ಬೋದು, ಬರೀ ಫ್ಯಾಟ್ ಕಂಟೆಂಟೇ ಜಾಸ್ತಿ ಆಗಿಬಿಡ್ತೈತೆ.
ಸೊ ಅಗಸೆ ಬೇಲಿ ಮೆಂತಿ ಇವೆಲ್ಲ ಬಂದು ಪ್ರೋಟೀನ್ ಕಂಟೆಂಟ್ ಜಾಸ್ತಿ. ನೀವೇನಾದರೂ ಬರೀ ಜೋಳನೇ ಕೊಡೋದು, ಬರೀ ಕಾನ್ಸಂಟ್ರೇಟೆಡ್ ಫೀಡೇ ಕೊಡೋದು ಅಂತಂದರೆ ಸ್ನೇಹಿತರೆ, ಬರೀ ಅವು ಕೊಬ್ಬು ಜಾಸ್ತಿ ಆಗುತ್ತೆ, ಆ ಬಾಡಿ ಮಸಲ್ಸು ನಿಮಗೆ ಎಕ್ಸ್ಪ್ಯಾಂಡ್ ಆಗೋಲ್ಲ. ಸೊ ಈಗ ನಾವು ಹಂಗೆ, ಈಗ ನಮ್ಮ ಬಾಡೀಲಿ ಏನು ಯಾವಾಗಲೂ ಬರೀ ರೈಸ್ ತಿನ್ನೋದು. ಆಮೇಲೆ ತುಂಬ ಜನ ಏನು ಸರ್ ತುಂಬ ಸಣ್ಣ ಆಗ್ಬಿಟ್ಟಿದ್ರೆ ಅಂದ್ಬಿಟ್ಟು ಕಮೆಂಟ್ ಮಾಡ್ತಾಯಿದ್ರು. ಸೊ ಕೈ ಕಾಲೆಲ್ಲ ಏನು ಸಣ್ಣ ಇಲ್ಲ, ನಾನು ಫಸ್ಟು ಎಷ್ಟಿತ್ತೆ ಅಷ್ಟೇ ಇದೆ. ಬಟ್ ಏನಾಗಿದೆ, ಹೊಟ್ಟೆಲಿರೋ ಫ್ಯಾಟ್ ಕರಗಿಸಿದ್ದೀನಿ. ಸೊ ಹೊಟ್ಟೆಯಲ್ಲಿ ಫ್ಯಾಟ್ ಕರಗಬೇಕಾದ್ರೆ ಫಸ್ಟು ಸ್ಟ್ರಿಂಕ್ ಆಗೋದು ಈ ಪಾಟೆಲ್ಲ ತುಂಬ ಫ್ಯಾಟೆಲ್ಲ ಫುಲ್ ಕಡಿಮೆ ಆಗಿ ಆಮೇಲೆ ನಮ್ಮ ಹೊಟ್ಟೆ ಕೈ ಕಾಲಲ್ಲಿರುವಂಥ ಫ್ಯಾಟ್ಗಳು ಪ್ರತಿಯೊಂದು ಕಮ್ಮಿ ಆಗುವಂಥದ್ದು. ಸೊ ನಾನು ಇದೇ ಟಿ ಶರ್ಟ್ಗಳನ್ನ ಆವಾಗಲಿಂದಲೂ ಆಗ್ತಿರೋದಲ್ವ. ಸೊ ಟಿ ಶರ್ಟ್ಗಳಾಗಲಿ ಇನ್ನೊಂದಾಗಲಿ ಚೆಸ್ಟ್ ಭಾಗ ಕೈಗಳು ಏನು ಸಣ್ಣ ಆಗಿಲ್ಲ, ಬಟ್ ಹೊಟ್ಟೆ ಎಲ್ಲ ತುಂಬ ಸಣ್ಣ ಆಗಿದೆ. ಆಮೇಲೆ ಸಣ್ಣ ಇಷ್ಟೊಂದಾಗಕ್ಕೆ ಇನ್ನೊಂದು ಕಾರಣ ಏನು ಅಂತಂದರೆ ಸ್ನೇಹಿತರೆ, ಪ್ರೋಟೀನ್ ಸೋರ್ಸ್ ಇಲ್ಲ. ನಾವು ತಿನ್ನುವಂಥ ಅನ್ನದಲ್ಲಿ ಎಲ್ಲಾದರೂ ಹೋಗಿ, ಯಾವ ಹೋಟ್ಲಿಗಾದರೂ ಹೋಗಿ ಅನ್ನ ಸಾಂಬಾರು, ಬಜ್ಜಿ ಬೋಂಡ, ಚಿತ್ರಾನ್ನ, ಬಾತು, ಮೊಸರನ್ನ, ಬರೀ ಇದೇನೆ. ಸೊ ಇದೇನೆ ಬರೀ ಕಾರ್ಬೋಹೈಡ್ರೇಟ್ಸ್, ಶುಗರ್ ಬರ್ದೇ ಏನಾಗುತ್ತೆ ಯಾವ ಹೋಟ್ಲಿಗಾದ್ರೂ ಹೋಗಿ. ಸೊ ಇನ್ನು ಅದು ಬಿಟ್ಟು ಅಂದರೆ ಮೊಟ್ಟೆ ಚಿಕನ್ನು ಎಷ್ಟಂತ ತಿನ್ನೋದು ಅದನ್ನು. ಸೊ ಅದರಿಂದ ನಾನು ಅದ್ರ ಬಗ್ಗೆ ಪ್ರೋಟೀನ್ ಸೋರ್ಸ್ ಕಡಿಮೆ. ಸೊ ಅದರಿಂದ ಏನಾಯಿತು, ಬಾಡಿಲಿ ಫ್ಯಾಟ್ ಲಾಸ್ ಆಯಿತು, ಬಟ್ ಪ್ರೋಟೀನ್ ಗೇನ್ ಆಗಲಿಲ್ಲ. ಈಗ ನಾವು ಯಾವಾಗಲೂ ಹೊರಗಡೆನೇ ಅದು ಇವು ಬಿಸ್ನೆಸ್ಸು ಕನ್ಸ್ಟ್ರಕ್ಷನ್ ಎಲ್ಲ ಹೊರಗಡೆ ಓಡಾಡುವಂಥವ್ರು. ಯಾವ ಹೋಟ್ಲಿಗೆ ಹೋದರೂ ಕೂಡ ಪ್ರೋಟೀನ್ ಸೋರ್ಸ್ ಫುಡ್ಗಳೇ ಇಲ್ಲ ನಮ್ಮ ದೇಶದಲ್ಲಿ. ಈಗ ಚೈನೀಸ್ ಅವರಾಗಿರ್ಬೋದು, ಜಪಾನೀಸ್ ಆಗಿರ್ಬೋದು, ಫೈಬರು ಪ್ರೋಟೀನ್ ಶಿಸು ತುಂಬ ಇರುತ್ತೆ. ಚೈನಾದವರು ಕಪ್ಪೆ, ಇಲಿ, ಜಿರಳೆ, ಹಾವು, ಮೊಸಳೆ ಎಲ್ಲ ತಿಂತಾರೆ. ಬಟ್ ನಾವಿಲ್ಲ, ನಾಟಿ ಕೋಳಿ ತಿಂತೀವಿ, ಮೀನು ತಿಂತೀವಿ. ನಾಟಿ ಕೋಳಿ ಇಲ್ಲ, ಬ್ರಾಯ್ಲರ್ ಕೋಳಿ ತಿಂತೀವಿ. ಅದು ಬಿಟ್ಟು ಅಂತಂದರೆ ಮೊಟ್ಟೆ ತಿಂತೀವಿ. ಇವೆರಡೇ ಮೇನ್ ಪ್ರೋಟೀನ್ ಸೋರ್ಸು. ಫಿಶ್ ಬಂತಂದರೆ ಹೋಟ್ಲ್ಗಳಲ್ಲಿ ಕೇಳೋಂಗಿಲ್ಲ. ಒಂದು ಫಿಶ್ ಚಿಕ್ಕ ಫಿಶ್ಗೆ 100-120 ತಗೊಳ್ತಾರೆ. ಸೊ ನಮಗೆ ಕಮ್ಮಿ ದುಡ್ಡಲ್ಲಿ ಸಿಗುವಂಥದ್ದು ಒಂದು 50-60 ರೂಪಾಯಿಲಿ ಒಂದು ರೈಸು, ಒಂದು ಮುದ್ದೆ, ಸಾಂಬಾರು. ಸೊ ಅದರಿಂದ ಬಾಡಿಲಿರುವಂಥ ಪ್ರೋಟೀನ್ ಎಲ್ಲ ಮೀನ್ಸ್ ಮಸಲ್ಸು ಕಮ್ಮಿಯಾಗಿ ಲಾಸ್ ಆಗೋಯ್ತು ನನಗೂ. ಸೊ ತುಂಬ ಏನು ಲಾಸ್ ಆಗಿಲ್ಲ, ಫ್ಯಾಟನ್ನ ಲಾಸ್ ಮಾಡಿದೆ ಫಸ್ಟು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಏನಕ್ಕೆ ಅಂತಂದರೆ ಈಗ ನನಗೂ 39 ಈ ಸರಿ 40 ಜೂನ್ ಕಳೀತು ಅಂತಂದರೆ 39 ಬರುತ್ತೆ. ನೆಕ್ಸ್ಟ್ 40 ಈ ಥರ ಹತ್ತತ್ರ ಬಂದಾಗ ಸ್ವಲ್ಪ ನಾವು ಬಾಡಿನ ಸ್ಟಿಫಾಗಿ ಇಟ್ಕೊಳ್ಳೋಣ ಅನ್ನುವಂಥದ್ದು ನನ್ನ ಒಂದು ಆಸೆ ಆಗಿತ್ತು. ಅದರಿಂದ ಅಷ್ಟೇ. ಸೊ ನಾವು ಇದೆಲ್ಲ ಏನಕ್ಕೆ ಎಕ್ಸಾಂಪಲ್ ಕೊಟ್ಟೆ ಅಂತಂದರೆ, ಸೊ ಫೀಡಲ್ಲಿ ಪ್ರೋಟೀನ್ ಇರಬೇಕು, ನಾವು ತಿನ್ನೋ ಹಣ್ಣದಲ್ಲಿ ಪ್ರೋಟೀನ್ ಇರಬೇಕು. ಮುಂದಿನ ವೀಡಿಯೋದಲ್ಲಿ ಇದೇ ರೀತಿ ಇನ್ನೊಂದು ಮೇವಿನ ಬೀಜನ ಯಾವ ರೀತಿ ಬಿತ್ತನೆ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು.